कोई कागज से, ना कोई कलम से, ना कोई किताब से, इस दुनिया में जीने का हुनर मैंने सीखा है अपने पिता से। ಇವತ್ತು ನಾನು ಬಂದಿದ್ದೀನಿ ಜೇವರ್ಗಿ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಅವರ ಹೋಮ್ ಟೂರ್ ಅನ್ನ ಮಾಡೋದಕ್ಕೆ. ದೇವರ ಕೋಣೆ ಪ್ರತಿನಿತ್ಯ ಪೂಜೆ ಪುನಸ್ಕಾರಗಳು ನಡೀತಾ ಇರುತ್ತೆ. ದೇವರಿಗೆ ಪೂಜೆಯನ್ನ ಸಲ್ಲಿಸುವುದರ ಮೂಲಕ ತಮ್ಮ ದಿನಚರಿಯನ್ನ ಅಜಯ್ ಧರ್ಮ್ ಸಿಂಗ್ ಅವರು ಆರಂಭ ಮಾಡ್ತಾರೆ. ನಾನು ಅಜಯ್ ಸಿಂಗ್ ಅಂತಲ್ಲ, ನಾನು ಅಜಯ್ ಧರ್ಮ್ ಸಿಂಗ್ ಅಂತ ಇಡೀ ಕರ್ನಾಟಕ ರಾಜ್ಯದಲ್ಲಿ, ದೇಶದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ನಮ್ಮನ್ನು ಗುರುತಿಸ್ತಾರೆ. ಸರ್, ಇನ್ಫ್ಯಾಕ್ಟ್ ಇವತ್ತು ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರದ್ದು ಕೂಡ ಪುಣ್ಯ ಸ್ಮರಣೆ ಇದೆ. ನಾವು ಏನ್ ಮಾಡಿದೀವಿ ಅದು ಪ್ರೇರಣೆ ಡಾಕ್ಟರ್ APJ ಅಬ್ದುಲ್ ಕಲಾಂ. ಅಜಾತಶತ್ರು ಅಮರ ಅನ್ನುವಂತಹ ಸಾಲುಗಳು ಬಹುಶಃ ಈ ವ್ಯಕ್ತಿತ್ವವನ್ನ ನೋಡಿಯೇ ಹೇಳಿರ್ಬೇಕು ಅಂತ ಅನಿಸ್ತದೆ. ಸೊ ಇದು ಪುಣ್ಯ ಸ್ಮರಣೆಯ ಕ್ಷಣ. ಒಳ್ಳೆತನ ಇರುವ ಒಳ್ಳೆ ಮನೆಯವನು. ಇವತ್ತು ನಾವು ಕಲಬುರಗಿಯಲ್ಲಿ ಒಂದು ಪೂಜೆ ಮಾಡಿ ಇಲ್ಲಿಂದ ಸ್ವಗ್ರಾಮ ಅವ್ರ ಸಮಾಧಿ ನೆಲುಗಿಗೆ ನಾವೆಲ್ಲರೂ ಕೂಡ ಹೋಗ್ತಾ ಇದ್ದೀವಿ. ಅಲ್ಲಿ ಇರ್ತಕ್ಕಂಥ ಸಂಕ್ಷಿಪ್ತವಾದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಮಾನವ ಜನ್ಮ ದೊಡ್ಡದು, ಮಾನವತೆಯ ಘನತೆ ಉಳಿಯಬೇಕು. ಮನುಷ್ಯನ ಜೀವನದ ಕೊನೆಯ ಯಾತ್ರೆಯಲ್ಲಿ ಮಾನವೀಯ ಸಂವಹನ ದೊರಕಬೇಕು. ನಾ ಆಕ್ಚುಲಿ ಒಂದು ಕ್ಷಣ ಕನ್ಫ್ಯೂಸ್ ಆಗ್ಬಿಟ್ಟೆ ಸರ್, ಧರ್ಮ್ ಸಿಂಗ್ ಸಾಹೇಬ್ರು ಬಂದ್ಬಿಟ್ರ ಅಂತ. ಎಲ್ಲ ಅವರ ಆಶೀರ್ವಾದ, ಅವರು ಇದ್ರ ಮೇಲೆ ಹಾದಿಯಲ್ಲೇ ನಡ್ಕೋತ ಬಂದೀವಿ. ಓಕೆ ವೀಕ್ಷಕರೇ, ಈಗ ನಾವು ನೆಲೋಗಿಯಲ್ಲಿರುವಂತಹ ಒಂದು ವಿಶೇಷವಾದಂತಹ ದೇವಸ್ಥಾನದಲ್ಲಿದ್ದೀವಿ. ಇದು ನಮ್ಮ ತಂದೆಯವರಾಗಿರೋ ದಿವಂಗತ ಧರ್ಮ್ ಸಿಂಗ್ ಸಾಹೇಬ್ರ ಹುಟ್ಟಿದೂರು. ಇವಾಗ್ಲೂ ಅಷ್ಟೇ, ನಮ್ಗೆ ಏನೇ ಇದೀವಿ ಇಲ್ಲಿ ಅವ್ರ ಆಶೀರ್ವಾದನೆ. ಕೆಲ್ಸನೂ ಮಾಡಿದ್ದಾರೆ, ಸ್ಟ್ರಗಲ್ ಇಂದ ಬಂದಿದ್ದಾರೆ. ಈ ಒಂದು ಭಾಗದ ಜನರು ನಮ್ಮ ತಂದೆಯವರಿಗೆ ಆಶೀರ್ವಾದ ಮಾಡಿದ್ದಾರೆ. 8 ಬಾರಿ ಸತತವಾಗಿ ಆಶೀರ್ವಾದ ಮಾಡಿದ್ದಾರೆ. ನನಗೂ ಕೂಡ 3 ಬಾರಿ ಆಶೀರ್ವಾದ ಮಾಡಿದ್ದಾರೆ. ನಾನು ನಮ್ಮ ಈ ಒಂದು ಭಾಗದ ಜನರಿಗೆ ಏನ್ ಮಾಡೋದನ್ನು ಕಡಿಮೆ ಅಂತ ಅನ್ಕೊಂಡಿದ್ದೀನಿ. ಜನಸೇವೆಗೆಂದೇ ಹುಟ್ಟಿರುವ ದೇವರ ಕುಲವು. ಅಜಾತಶತ್ರು ಯಾವಾಗ್ಲೂ ಕೂಡ ಅಮರವಾಗಿರ್ತಾರೆ ಅನ್ನುವಂತಹ ಮಾತುಗಳಿದೆ. ಹೇಗೆ ನೆನಪು ಮಾಡ್ಕೊಳ್ತೀರಿ ಈ ಕ್ಷಣಕ್ಕೆ ತಂದೆಯವರನ್ನ ಅಂತ? ಅವರು ನಮ್ ಜೊತೆ ಇದ್ದಾರೆ. ಪ್ರತಿ ಹೆಜ್ಜೆಗೂ ಅವರು ನಮ್ಮ ಮಾರ್ಗದರ್ಶನ ಮಾಡ್ತಾರಂತ ನಮ್ಗೆ ಅನ್ಸ್ತದೆ. ಸರ್, ಪ್ರತಿನಿತ್ಯ ಪೂಜೆ ಪುನಸ್ಕಾರಗಳನ್ನ ಮಾಡ್ತೀರಿ ಅಂತ ಅನಿಸ್ತದೆ. ಎಷ್ಟು ಹೊತ್ತು ದೇವರಿಗೆ ಅಂತ ಮೀಸಲಿಡ್ತೀರಿ?